ಎನ್ಡಿಎ ಮೈತ್ರಿಕೂಟದ ಸರ್ಕಾರ ರಚನೆ ಆಗುವಂಥದ್ದು ಕೂಡ ಫಿಕ್ಸ್ ಆಗಿದೆ. ಮೋದಿ ಮೂರನೇ ಸಲ ಪ್ರಧಾನಮಂತ್ರಿ ಪಟ್ಟಕ್ಕೆ ಇರುವಂಥದ್ದು ಕೂಡ ಖಚಿತ ಆಗಿದೆ. ಎಲ್ಲ ಓಕೆ ಆದರೆ ಜೂನ್ 8ರಂದು ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸ್ತಾರೆ. ಹಾಗೆಯೇ ಎಲ್ಲ ಓಕೆ ಆದರೆ ಮೋದಿ ಜೊತೆಗೆ ಕೇಂದ್ರ ಸಚಿವರಾಗಿ ಅನೇಕ ನಾಯಕರು ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆಯೂ ಕೂಡ ಇನ್ನೊಂದು ಕಡೆ ಇದ್ದೇ ಇದೆ. ಇದರ ನಡುವೆ ಮೋದಿಯವರಿಗೆ ಜಗತ್ತಿನ ದಿಗ್ಗಜ ನಾಯಕರು ಶುಭ ಕೋರಿದ್ದಾರೆ. नरेंद्र दामोदर दास मोदी ನರೇಂದ್ರ ಮೋದಿಯನ್ನು ವಿಶ್ವನಾಯಕ ಮತ್ತೊಮ್ಮೆ ಪ್ರಧಾನಮಂತ್ರಿ ಸ್ಥಾನ ಅಲಂಕರಿಸೋಕೆ ವೇದಿಕೆ ರೆಡಿಯಾಗ್ತಿದೆ. ಮೋದಿ ಸರ್ಕಾರ 3.0 ಭವ್ಯ ಭಾರತವನ್ನ ಮುನ್ನಡೆಸೋದಕ್ಕೆ ಸಿದ್ಧತೆಗಳು ನಡೆಯುತ್ತಿದೆ. ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನ ಮುರಿದು ದೇಶವನ್ನ ಮುನ್ನಡೆಸುವ ಮಹಾನಾಯಕ ಮೋದಿಯನ್ನು ಇತಿಹಾಸ ಬರೆಯೋಕ್ಕೂ ತಯಾರಿ ಶುರುವಾಗಿದೆ. ಜೂನ್ 8ಕ್ಕೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ದಟ್ಟವಾಗಿದೆ. ಶೀಘ್ರದಲ್ಲೇ ಕೇಂದ್ರ ನೂತನ ಸಂಪುಟ ಸಚಿವರ ಆಯ್ಕೆ ಪ್ರಕ್ರಿಯೆ ಮುಗಿಯಲಿದ್ದು, ನೂತನ ಕೇಂದ್ರ ಸಚಿವರುಗಳು ಪ್ರಧಾನಮಂತ್ರಿ ಮೋದಿ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಮೋದಿ 3.0 ಸರ್ಕಾರಕ್ಕೆ ವಿಶ್ವನಾಯಕರ ಶುಭಾಶಯ. ಮೋದಿ ನೇತೃತ್ವದಲ್ಲಿ ಮತ್ತೆ ಮೂರನೇ ಅವಧಿಗೆ ಸರ್ಕಾರ ರಚನೆಯಾಗ್ತಿದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಮನಗೆದ್ದ ಮೋದಿಗೆ ಜಾಗತಿಕ ನಾಯಕರು ಶುಭಾಶಯ ಕೋರಿದ್ದಾರೆ. ಇಟಲಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಡ್ಯಾನ್ಸ್ ಕೂಡ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಇಟಲಿ ಪ್ರಧಾನಿ ಮೆಲೋನಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಭಾರತದ ಜೊತೆ ಸ್ನೇಹ, ಉದ್ಯಮ ಅಭಿವೃದ್ಧಿಗೆ ಜೊತೆಯಾಗಿರ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ನೂತನ ಪ್ರಧಾನಿಯಾಗ್ತಿರೋ ಮೋದಿ ಕೂಡ ಟ್ವೀಟ್ ಮಾಡಿ ಧನ್ಯವಾದ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಮಾಲ್ಡೀವ್ಸ್ ಪ್ರಧಾನಿ ಮೊಹಮ್ಮದ್ ಮುಜ್ಜು, ನೇಪಾಳ ಪ್ರಧಾನಿ ಕಾಮ್ರೇಡ್ ಪ್ರಚಂಡ, ಶ್ರೀಲಂಕಾದ ರನಿಲ್ ವಿಕ್ರಮಸಿಂಘೆ ಪ್ರಧಾನಿ ಮೋದಿ ಅವರ ಚುನಾವಣಾ ವಿಜಯಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಷ್ಯಾ ದಾಳಿಯಿಂದ ತತ್ತರಿಸಿ ಹೋಗಿರುವ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಕೂಡ ಶುಭಾಶಯ ಕೋರಿದ್ರು. ಜೂನ್ ಮಧ್ಯದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಿಗದಿಯಾಗಿದೆ ಉಕ್ರೇನ್ ಶಾಂತಿ ಶೃಂಗಸಭೆ. 2024ಕ್ಕೆ ಝೆಲೆನ್ಸ್ಕಿ ಅವರು ಪ್ರಧಾನಿ ಮೋದಿ ಅವರನ್ನ ಆಹ್ವಾನಿಸಿದ್ರು. ಚುನಾವಣೆ ಬಳಿಕ ಬಹುಮತ ಪಡೆದ ಬೆನ್ನಲ್ಲೇ ಸಂವಿಧಾನಬದ್ಧವಾಗಿ ಇವತ್ತು ಮೋದಿ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟರು. ಇದಕ್ಕೂ ಮುನ್ನ ಕೇಂದ್ರ ಸಚಿವ ಸಂಪುಟ ಸದಸ್ಯರ ಜೊತೆ ಸಭೆನೂ ಮಾಡಿದ್ರು. ಸಭೆಯಲ್ಲಿ ನೂತನ ಸರ್ಕಾರದಲ್ಲಿ ಅನೇಕ ಹಾಲಿ ಸಚಿವರುಗಳನ್ನ ಕೈಬಿಡುವ ಬಗ್ಗೆ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಲೋಕಸಭೆ ಫಲಿತಾಂಶ ನಮ್ಮೆಲ್ಲರಿಗೂ ಅನೇಕ ಸಂದೇಶ ಕೊಟ್ಟಿದೆ. ಬಿಜೆಪಿ ಪಕ್ಷ ಈಗ ಎನ್ಡಿಎ ಕೂಟದ ಭಾಗವಾಗುತ್ತಿದೆ. ಈಗ ರಾಜಕೀಯದ ಅಂಕಿಅಂಶಗಳನ್ನು ಹೊರಗಿಡಿ. ನಾಯಕತ್ವ ಹುದ್ದೆಗಿಂತ ದೇಶಕ್ಕಾಗಿ ಕೆಲಸ ಮಾಡಬೇಕು. ನೀವು ದೇಶ ಮತ್ತು ಸಮಾಜ ವೃದ್ಧಿಗೆ ತೊಡಗಿಸಿಕೊಳ್ಬೇಕು. 10 ವರ್ಷಗಳಿಂದ ಉತ್ತಮ ಕೆಲಸ ಮಾಡಲಾಗಿದೆ. ಅದನ್ನು ಮೀರಿದ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ. ಹೇಗಿರಲಿದೆ ಮೋದಿ ಹೊಸ ಸಂಪುಟ? ಮೋದಿ ಮೂರನೇ ಅವಧಿಯ ಸರ್ಕಾರದಲ್ಲಿ ಹಾಲಿ ಕೇಂದ್ರ ಸಚಿವರುಗಳ ಪೈಕಿ ದೊಡ್ಡ ಬದಲಾವಣೆಯಾಗುವುದು ನಿಶ್ಚಿತ. ಆದರೆ ಮೋದಿ ಸರ್ಕಾರದಲ್ಲಿ ಕೆಲ ಹಿರಿಯ ನಾಯಕರಿಗೆ ಹಾಲಿ ಖಾತೆಗಳಲ್ಲೇ ಮುಂದುವರಿಸುವ ಸಾಧ್ಯತೆಗಳು ದಟ್ಟವಾಗಿವೆ. ಅಮಿತ್ ಶಾ ಗೃಹ ಖಾತೆಯಲ್ಲೇ ಮುಂದುವರಿಸುವ ಸಾಧ್ಯತೆ ದಟ್ಟವಾಗಿದೆ. ರಾಜನಾಥ್ ಸಿಂಗ್ ರಕ್ಷಣಾ ಖಾತೆ ಮುಂದುವರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನಿತಿನ್ ಗಡ್ಕರಿ ಕೇಂದ್ರ ಸಾರಿಗೆ ಹೆದ್ದಾರಿ ಖಾತೆ ಮತ್ತೆ ಒಲಿಯುತ್ತೆ ಅನ್ನೋ ಚರ್ಚೆಗಳಾಗ್ತಿದೆ. ಇನ್ನು ವಿದೇಶಾಂಗ ಸಚಿವರಾಗಿದ್ದ ಜೈಶಂಕರ್ ಭಾರತದ ಕೀರ್ತಿಯನ್ನ ವಿಶ್ವಮಟ್ಟದಲ್ಲಿ ಯಶಸ್ವಿಯಾಗಿ ಪಸರಿಸಿದ್ದಾರೆ. ಹೀಗಾಗಿ ಜೈಶಂಕರ್ರನ್ನ ವಿದೇಶಾಂಗ ಸಚಿವರನ್ನಾಗಿ ಮುಂದುವರಿಸಬಹುದು. ಇನ್ನು ನಿರ್ಮಲಾ ಸೀತಾರಾಮನ್ ವಿತ್ತ ಖಾತೆ ಮುಂದುವರಿಸುವ ಸಾಧ್ಯತೆ ಇದ್ರೆ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರನ್ನು ಸಂಸದೀಯ ಖಾತೆ ಸಚಿವರನ್ನಾಗಿಯೇ ಮುಂದುವರಿಸುತ್ತಾರೆ ಅನ್ನೋ ಮಾತುಗಳಿವೆ. ಇದಿಷ್ಟೇ ಅಲ್ಲ, ಕರ್ನಾಟಕದಿಂದ ಈ ಸಲ ಇನ್ನೂ 2 ಅಥವಾ 3 ಕೇಂದ್ರ ಸಚಿವರಾಗುವ ನಿರೀಕ್ಷೆಗಳಿವೆ. ಎಚ್.ಡಿ. ಕುಮಾರಸ್ವಾಮಿ, ಡಾಕ್ಟರ್ ಮಂಜುನಾಥ್, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಶೋಭಾ ಕರಂದ್ಲಾಜೆ. ಒಕ್ಕಲಿಗ ಮತ್ತು ಲಿಂಗಾಯತ ಕೋಟಾದಡಿ ಪ್ರಮುಖವಾಗಿ ರಾಜ್ಯದ ಈ 5ರಲ್ಲಿ ಕನಿಷ್ಠ 3ರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಲೆಕ್ಕಾಚಾರವಿದೆ. ಆದರೆ ಯಾವುದೂ ಇನ್ನೂ ಅಧಿಕೃತವಾಗಿ ನಿರ್ಧಾರವಾಗಿಲ್ಲ.
ನೋಡೋಣ ಮೋದಿ ನೂತನ ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆ ಆಗ್ತಾರೆ, ಯಾರ್ಯಾರನ್ನ ಹೊರಗಿಡ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.